ನಗರದ ಅಗತ್ಯ ಸ್ಥಳಗಳಲ್ಲಿ ಸಂಚಾರ ದಟ್ಟಣೆ ನಿರ್ವಹಣೆಗೆ ಕ್ರಮ ವಹಿಸಬೇಕು. ಒಂದು ವೇಳೆ ಸಂಚಾರ ನಿಯಮ ಉಲ್ಲಂಘನೆಯಾದಲ್ಲಿ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ರಸ್ತೆ ಸುರಕ್ಷಾ ಸಮಿತಿ ಸಭೆಯಲ್ಲಿ ಮಾತನಾಡಿದವರು, ವಾಹನ ನಿಲುಗಡೆಗೆ ಅಗತ್ಯ ಸ್ಥಳಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಬೇಕು. ನಗರದಲ್ಲಿರುವ ಖಾಲಿ ಸ್ಥಳಗಳನ್ನು ಗುರುತಿಸಿ ಜಾಗೆಯ ಮಾಲೀಕರಿಗೆ ವಾಹನ ಪಾರ್ಕಿಂಗ್ ವ್ಯವಸ್ಥೆ ನೀಡಲು ತಿಳಿಸಬೇಕು ಎಂದರು. ಅದರಂತೆ ಇಲಾಖೆಯ ಹೆಸರಿನಲ್ಲಿರುವ ಸ್ಥಳಗಳನ್ನು ಸಹ ವಾಹನ ನಿಲುಗಡೆ ಸ್ಥಳವಾಗಿ ಬಳಸಿಕೊಳ್ಳಲು ಟೆಂಡರ್ ಕರೆಯಬೇಕು. ಕೋರ್ಟ್ ಕಾಂಪ್ಲೆಕ್ಸ್, ಜಿಲ್ಲಾಧಿಕಾರಿಗಳ ಕಚೇರಿ, ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಪಂಚಾಯತ್ ಸೇರಿದಂತೆ ನ್ಯಾಯಾಲಯದ ಆವರಣದಲ್ಲಿ ವಾಹನ ನಿಲುಗಡೆ ಸಾಕಷ್ಟು ತೊಂದರೆಯಾಗುತ್ತದೆ. ಕೂಡಲೇ ಇಲ್ಲಿನ ವಾಹನ ನಿಲುಗಡೆ ಸಮಸ್ಯೆ ಪರಿಹರಿಸಲು ವಿವಿಧ ವಾಹನಗಳ ನಿಲುಗಡೆ, ಸಾರ್ವಜನಿಕರ ಪಾರ್ಕಿಂಗ್ ವ್ಯವಸ್ಥೆಗೆ ಸ್ಥಳ ಗುರುತಿಸಬೇಕು ಎಂದರು. ನಗರದಲ್ಲಿ ಇಲಾಖೆಗಳ ಹೆಸರಿನಲ್ಲಿ ಸಣ್ಣ ಸಣ್ಣ ಸ್ಥಳಗಳನ್ನು ಗುರುತಿಸಿ ಪಾರ್ಕಿಂಗ್ ಟೆಂಡರ್ ಕರೆದು ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪೇಡ್ ಪಾರ್ಕಿಂಗ್ ಮಾಡಲಾಗುವುದು. ಇದಕ್ಕೆ ಪೂರಕವಾಗಿ ಮುಂದಿನ ದಿನಗಳಲ್ಲಿ ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ಳಲಾಗುವುದು. ನಿಲುಗಡೆಗೆ ಗುರುತಿಸಲಿರುವ ಸ್ಥಳಗಳಲ್ಲಿ ಸಂಚಾರ ಪೊಲೀಸ್ ಸಿಬ್ಬಂದಿ ತೆರಳಿ ಕಡ್ಡಾಯವಾಗಿ ವಾಹನ ನಿಲುಗಡೆ ಸ್ಥಳ ಸೂಕ್ತವಾಗಿದೆ ಅಥವಾ ಇಲ್ಲ ಎಂಬುದು ಪರಿಶೀಲಿಸಬೇಕು. ಅದೇ ರೀತಿ ಸಂಚಾರ ದಟ್ಟಣೆ ಇರುವ ಪ್ರದೇಶಗಳಲ್ಲಿ ಟ್ರಾಫಿಕ್ ಸಿಗ್ನಲ್ ಪ್ರಾರಂಭಿಸಬೇಕು ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾವು ಸ್ಮಾರ್ಟ್ ಸಿಟಿಗೆ ಇವತ್ತು ಡೈರೆಕ್ಷನ್ ಕೊಟ್ಟಿದ್ವಿ. ಮೊದಲನೇ ಆಪ್ಷನ್ ಕಾರ್ಪೊರೇಷನ್ಗೆ ಹಸ್ತಾಂತರ ಮಾಡೋದು. ಅವರಿಗೆ ಒಂದು ಆಪ್ಷನ್ ಕೊಡ್ತೀವಿ. ಕಾರ್ಪೊರೇಷನ್ಗೆ ಬೇಡ ಅಂತ ಹೇಳಿದ್ದಾರೆ ಅಂದರೆ ನಮ್ಮ ಒಂದು ಕಮಿಟಿ ಇದೆ, ಅಭಿವೃದ್ಧಿ ಸೊಸೈಟಿ ಅಂತ, ಅದಕ್ಕೆ ನಾವು ತಗೊಳ್ತೀವಿ. ನೆಕ್ಸ್ಟ್ ಏನು ಮಾಡಬೇಕನ್ನೋದು ಆ ಡೆಸಿಷನ್ ಮೇಲೆ ಆಧಾರಿತವಾಗಿರುತ್ತದೆ. We will give one opportunity to decide whether the corporation wants to take it or they want to give it to us. Sir, ಈಗ ರೋಡ್ ಸೇಫ್ಟಿ ಬಗ್ಗೆನೂ ಮೀಟಿಂಗ್ ಮಾಡ್ತಾ ಇರ್ತೀರಾ. ಈಗ ಅಶೋಕ ಸರ್ಕಲ್ ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಹಾವೇಗೆ ಟಚ್ ಅಪ್ ಇಲ್ಲಿಂದ ಮಾಂತೇಶ್ ನಗರ್ ಬ್ರಿಡ್ಜ್ ಪಕ್ಕದಲ್ಲಿ, ಮಾಂತೇಶ್ ನಗರ್ ಬ್ರಿಡ್ಜ್ ಪಕ್ಕದಲ್ಲಿ ಇರುವಂತಹ ಸರ್ವಿಸ್ ರೋಡು, ಒಂದು ವಾಹನ ಹೋಗ್ತಾ ಇದ್ರೆ ಎದುರುಗಡೆ ವಾಹನ ಬರ್ಲಿಕ್ಕೆ ಜಾಗ ಇಲ್ಲ. ಅದು ಈ ರಸ್ತೆ ಅಗಲೀಕರಣ ಮಾಡಬೇಕು. ಇದಕ್ಕಂದ್ರೆ ಅಶೋಕ ಸರ್ಕಲ್ ಹತ್ರ ಅಲ್ಲಿ ಹಾವೇ ಟಚ್ ಆಗಕ್ಕೆ ಅಲ್ಲಿ ಬ್ಯಾರಿಕೇಡ್ ತೆಗೆದು ಪಾಸ್ ಮಾಡಬೇಕು. ನಾನು ನನ್ನ CP ರವರು ಒಂದ್ಸತಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. NHA ಅವರನ್ನು ಕರ್ಕೊಂಡು ಹೋಗ್ತೀವಿ. ಏನಾದ್ರೂ ಸ್ವಲ್ಪ ಬೂಡಾ ಆಫೀಸ್ ಹತ್ರ ಹೇಳ್ತಾ ಇದ್ದೀರಾ? ಅದೇ ಮಾಂತೇಶ್ ನಗರ್ ಬ್ರಿಡ್ಜ್ ಪಕ್ಕ ಸರ್. ನಾನು ಒಂದ್ಸತಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ. ಎರಡು ವಾಹನ ಪಾಸ್ ಆಗುದಿಲ್ಲ ಒನ್ ಟೈಮ್. ನೋಡ್ತೀನಿ ಇಂಟರ್ಮಿಟೆಂಟ್ ಕ್ಯಾರೇಜ್ ವೇ ವಿಡ್ತ್ ಎಷ್ಟಿದೆ ನೋಡ್ತೀವಿ. ಏನಾದ್ರೂ ಈ ಫ್ಲೈಓವರ್ ಪ್ರಾಜೆಕ್ಟ್ ಅಲ್ಲಿ, ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ಏನಾದ್ರೂ ಅದನ್ನು ವೈಡನ್ ಮಾಡ್ಲಿಕ್ಕೆ ಸ್ಕೋಪ್ ಇದೆಯೇನೋ ನಾವು ನಮ್ಮ ಉಸ್ತುವಾರಿ ಮಂತ್ರಿ ಅವರ ಗಮನಕ್ಕೆ ತಗೊಂಡು ಬರ್ತೀವಿ. ಜೊತೆಯಲ್ಲಿ ಶಾಸಕರ ಜೊತೆ ಮಾತಾಡ್ತೀವಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.